ಸಾಧನೆ ಏನು? ಇವತ್ತು ನಾವು ನೋಡಿರಂಗೆ ನಮ್ಮ ಹಿಂದೆ ಇಲ್ಲಿ ಹುಟ್ಟಿರ್ತಕ್ಕಂಥ ಮಠಗಳು ಕೆಲಸ ಕಾರ್ಯಗಳು ನೋಡಿದ್ರೆ ನಮಗೆ ಇವತ್ತು ಖುಷಿ ಆಗುತ್ತದೆ. ಇವತ್ತು ಬರ್ರಿ ನಮಗೆ ಗೊತ್ತಾರಂಗೆ ನಮ್ಮ ಹಿಂದಾಗಿರೋ ಮಠ ಇವಾಗ 10 ವರ್ಷ ಆಯ್ತು. ಮೊನ್ನೆ ಆರಂಭದಿಂದ ಅದ್ದೂರಿಂದ ಕಾರ್ಯಕ್ರಮ ಮಾಡಿದ್ರು. ಎಷ್ಟು ಚೆನ್ನಾಗಿ ಅಲ್ಲಿ ಶಾಲಾ ಕಾಲೇಜುಗಳನ್ನ ತೆರೆದಿದ್ದಾರೆ, ಸಮಾಜ ಕಾರ್ಯಗಳನ್ನ ನೆರವೇರಿಸ್ತಾ ಇದ್ದಾರೆ. ಇವ್ರು ಏನು ಮಾಡಿದ್ದಾರೆ? ಇವರು ಟ್ರಸ್ಟ್ ಅಲ್ಲಿ 2008ರಿಂದ ಇಲ್ಲಿವರೆಗೂ ಟ್ರಸ್ಟ್ ಅವರೇ ಇರ್ಬೇಕಾ? ಯಾಕೆ ಬದಲಾಗಲ್ಲ ಅವರು? ಅವ್ರು ದುಡ್ಡು ತಿನ್ನಕ ಇಲ್ಲಿ ಇವರು ಪದೇ ಉಚ್ಚಾಟನೆ ಒಂದು ನೆವ ಮಾಡ್ಕೊಂಡು ಎರಡನೇ ಗುರುಗಳಿಗೆ ಉಚ್ಚಾಟನೆ ಮಾಡ್ತಾ ಇರೋದು. ದಯವಿಟ್ಟು ಲೆಕ್ಕ ಕೇಳಕ ಬಂದ ತಕ್ಷಣ ಈ ರೀತಿ ಉಚ್ಚಾಟನೆ ಪದ ಬಳಕೆ ಮಾಡ್ತಾ ಇದಾರೆ. ಟ್ರಸ್ಟ್ ಸಮಾಜ ಬಿಟ್ಟು ಟ್ರಸ್ಟ್ ಇಲ್ಲ. ಇವ್ರು ಯಾವ ಉದ್ದೇಶ ಇಟ್ಕೊಂಡು ಟ್ರಸ್ಟ್ ಮಾಡ್ಕೊಂಡಾರೆ? ಇವರು ಸಮಾಜವನ್ನೇ ಬೆಳೆಸಕ್ಕೋಸ್ಕರ ಕಟ್ಟಕ್ಕೋಸ್ಕರ ಮಾಡ್ಕೊಂಡಾರ ಅಂದ್ರೆ ಒಬ್ಬ ಗುರುಗಳು ನೇಮಿಸೋದು ಟ್ರಸ್ಟ್ ಮಾಡ್ಕೊಂಡಾರ, ತೆಗಿಯಾಕ ನೇಮಕ ಮಾಡ್ಕೊಳಕ ಬಂದ ದುಡ್ಡನ್ನ ತಿನ್ನಕ ಟ್ರಸ್ಟ್ ಮಾಡ್ಕೊಂಡಿರೋದು. ಯಾಕೆ ಸಮಾಜದ ಕಡೆ ವ್ಯಕ್ತಿಗೆ ಕೇಳೋ ಹಕ್ಕಿಲ್ವಾ? ಇವ್ರ ಉದ್ದೇಶ ಏನ್ ಇಟ್ಕೊಂಡು ಸಮಾಜ ಕಟ್ಟಿದ್ದಾರೆ? ಇವ್ರು ಇಲ್ಲೇನ್ ಮಠ ಕಟ್ಟಿದ್ದಾರೆ? ಇವ್ರ ಸಾಧನೆ ಏನು? ಇವತ್ತು ನಾವು ನೋಡಿರಂಗೆ ನಮ್ಮ ಹಿಂದೆ ಇಲ್ಲಿ ಹುಟ್ಟಿರ್ತಕ್ಕಂಥ ಮಠಗಳು ಕೆಲಸ ಕಾರ್ಯಗಳನ್ನ ನೋಡಿದ್ರೆ ನಮಗೆ ಇವತ್ತು ಖುಷಿ ಆಗುತ್ತದೆ. ಇವತ್ತು ಬರ್ರಿ ನಮಗೆ ಗೊತ್ತಾರಂಗೆ ನಮ್ಮ ಹಿಂದಾಗಿರೋ ಮಠ ಇವಾಗ 10 ವರ್ಷ ಆಯ್ತು. ಮೊನ್ನೆ ಆರಂಭದಿಂದ ಅದ್ದೂರಿಂದ ಕಾರ್ಯಕ್ರಮ ಮಾಡಿದ್ರು. ಎಷ್ಟು ಚೆನ್ನಾಗಿ ಅಲ್ಲಿ ಶಾಲಾ ಕಾಲೇಜುಗಳನ್ನ ತೆರೆದಿದ್ದಾರೆ, ಸಮಾಜ ಕಾರ್ಯಗಳನ್ನ ನೆರವೇರಿಸ್ತಾ ಇದ್ದಾರೆ. ಇವ್ರು ಏನು ಮಾಡಿದ್ದಾರೆ? ಇವರು ಟ್ರಸ್ಟ್ ಅಲ್ಲಿ 2008ರಿಂದ ಇಲ್ಲಿವರೆಗೂ ಟ್ರಸ್ಟ್ ಅವರೇ ಇರ್ಬೇಕಾ? ಯಾಕೆ ಬದಲಾಗಲ್ಲ ಅವರು? ಅವ್ರು ದುಡ್ಡು ತಿನ್ನಕ ಇಲ್ಲಿ ಇವರು ಪದೇ ಉಚ್ಚಾಟನೆ ಒಂದು ನೆವ ಮಾಡ್ಕೊಂಡು ನಮ್ಮ ಪ್ರತಿನಿಧಿ ವಿಠಲ್ ಕ್ಯಾರವಾಡ ನಮ್ಮ ಜೊತೆಲಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಠಲ್, ಒಂದು ಕಡೆಯಲ್ಲಿ ವಚನಾನಂದ ಶ್ರೀಗಳನ್ನ ಪಂಚಮಸಾಲಿ ಗುರುಪೀಠದಿಂದ ಉಚ್ಚಾಟನೆ ಮಾಡಲಾಗಿದೆ, ಇತ್ತ ಅವರ ಪರವಾಗಿ ಪ್ರತಿಭಟನೆ ನಡೀತಾ ಇದೆ. ಸದ್ಯಕ್ಕೆ ಈ ಹೊತ್ತಿಗೆ ಏನೇನಾಗ್ತಿದೆ, ಅಲ್ಲಿ ಏನೇನು ಹೈಡ್ರಾಮಾ ಸೃಷ್ಟಿಯಾಗಿದೆ ವಿಠಲ್? ಖಂಡಿತ ರಂಜಿತ್, ಪ್ರಮುಖವಾಗಿ ಏನು ಇವತ್ತು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನಲ್ಲಿರುವಂತಹ ವೀರಶೈವ ಲಿಂಗಾಯತ್ ಪಂಚಮಸಾಲಿ ಪೀಠದಲ್ಲಿ ಟ್ರಸ್ಟಿಗಳ ಒಂದು ಸಭೆ ನಡೆದಿತ್ತು. ಆ ಸಭೆಯ ನಂತರ ಹೊರಬಂದಂತಹ ಟ್ರಸ್ಟಿಗಳು ಏನು ವಚನಾನಂದ ಶ್ರೀಗಳನ್ನ ಈ ಕ್ಷಣದಿಂದ ನಾವು ಮಠದಿಂದ ಉಚ್ಚಾಟನೆ ಮಾಡಿದೆವು ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ತಮ್ಮ ಸಭೆಯಲ್ಲಿ ನಿರ್ಧಾರವಾಗಿರುವ ತೀರ್ಮಾನವನ್ನು ವ್ಯಕ್ತಪಡಿಸ್ತಾರೆ. ಈ ವಿಷಯ ತಿಳಿತಿದ್ದಂತೆ ಹೊರಗಡೆ ಜಮಾಯಿಸಿರುವಂತಹ ಭಕ್ತರು ಕೂಡ ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಆ ಭಕ್ತರು ಮಠದ ಮುಂದ್ಗಡೆ ನಿಂತ್ಕೊಂಡು ಈಗೂ ಕೂಡ ಈ ಕ್ಷಣದಲ್ಲಿ ಸಾಕಷ್ಟು ಒಂದು ಪ್ರತಿಭಟನೆ ಮಾಡುವ ಮೂಲಕ ಟ್ರಸ್ಟ್ ಅನ್ನ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾರೆ. ಇನ್ನು ಆ ಸ್ಟೇಟ್ಮೆಂಟ್ ಕೊಟ್ಟು ಹೊರ ಹೋಗ್ತಿದ್ದಂದ್ರೆ ಆ ಸಭೆ ಮುಗಿಸಿಕೊಂಡು ಟ್ರಸ್ಟ್ನವರು ಹೊರ ಹೋಗ್ತಿದ್ದಂತೆ ಅವರ ವಾಹನಕ್ಕೆ ಚಪ್ಪಲಿಯನ್ನ ತೋರಿಸುವ ಮೂಲಕ ಸಹ ಒಂದು ಆಕ್ರೋಶವನ್ನ ಹೊರ ಹಾಕುವಂತ ಕೆಲಸವನ್ನು ಮಾಡಿದ್ರು. ಭಕ್ತರು ಆ ಮಠದ ಮುಂದೆ ನಿಂತು ನಮಗೆ ವಚನಾನಂದ ಶ್ರೀಗಳು ಬೇಕು ಮತ್ತು ಟ್ರಸ್ಟ್ ಬಳಿ ಇರುವಂತಹ ಒಂದು ಲೆಕ್ಕವೂ ಬೇಕು. ಯಾಕೆಂದ್ರೆ ನಾವು ಹೊಟ್ಟೆ ಬಟ್ಟೆ ಕಟ್ಟಿಕೊಂಡು ನಾವು ನಮ್ಮ ಮಠ ಮತ್ತು ನಮ್ಮ ಸಮಾಜ ಚೆನ್ನಾಗಿರ್ಲಿ, ಅಭಿವೃದ್ಧಿ ಆಗಲಿ, ಒಳ್ಳೇದಾಗ್ಲಿ ಅನ್ನೋ ನಿಟ್ಟಿನಲ್ಲಿ ನಾವು ಸಾಕಷ್ಟು ದೇಣಿಗೆಗಳನ್ನ ಕೊಟ್ಟಿದ್ದೀವಿ. ನಮ್ಮ ಸಮಾಜವನ್ನ ನೋಡಿ ಸರ್ಕಾರವು ಸಹ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ನೀಡಿದೆ. ಆದರೆ ಅನುದಾನಕ್ಕೆ ಬಂದಿರುವಂತಹ ದೇಣಿಗೆಗೆ, ಮಠದ ದುಡ್ಡಿಗೆ, ಮಠದ ಖರ್ಚು ವೆಚ್ಚಕ್ಕೆ ಯಾವುದೇ ಒಂದು ಲೆಕ್ಕಪತ್ರಗಳನ್ನ ಕೊಡಬೇಕು. ಅದ್ರ ಜೊತೆಗಳಿಗೆ ಆ ಶ್ರೀಗಳನ್ನು ಉಚ್ಚಾಟನೆ ಮಾಡೋಕೆ ಮತ್ತು ಇಲ್ಲಿಂದ ಅವರನ್ನ ಪದಚ್ಯುತಿಗೊಳಿಸಕ್ಕೆ ಇವರು ಯಾರು ಅನ್ನುವಂತ ಒಂದು ಆಕ್ರೋಶವನ್ನು ಸಹ ಏನು ಭಕ್ತರು ಹಾಕ್ತಿರುವಂತದ್ದು. ಇದರ ಮಧ್ಯೆ ಕೂಡ ಆ ಗೇಟಿನ ಮುಂಭಾಗ ನಿಂತಿರುವಂತಹ ಭಕ್ತರನ್ನ ಮಠದೊಳಗೆ ಕರೆತರಬೇಕಂತೇಳಿ ಏನು ಶ್ರೀಗಳ ಅಂದ್ರೆ ವಚನಾನಂದ ಸ್ವಾಮೀಜಿಗಳ ಮಠದ ಒಳಗಡೆಯಿಂದ ಬಂದು ಗೇಟ್ ಬಳಿ ಬರ್ತಾರೆ. ಗೇಟ್ ಬಳಿ ಬಂದು ಏನು ಬಾಗಿಲನ್ನ ತೆರೆದವರನ್ನ ಒಳಗೆ ಕರ್ಕೋಬೇಕನ್ನೋ ಜೊತೆಗೆ ಪೊಲೀಸರು ಮತ್ತು ಸಹಿತ ವಚನಾನಂದ ಶ್ರೀಗಳ ಮಧ್ಯೆ ಕೂಡ ಸಾಕಷ್ಟು ಮಾತಿನ ಚಕಮಕಿ ಆಗುತ್ತೆ. ಈ ವೇಳೆ ನುಗ್ಗಲು ಆಗುತ್ತೆ, ಕೈ ಹಿಡಿದು ತಳ್ಳಾಡುವಂತ ಕೆಲಸ ಆಗುತ್ತೆ. ಈ ಸಂದರ್ಭದಲ್ಲಿ ಈಗಾಗಲೇ ವಚನಾನಂದ ಶ್ರೀಗಳ ಬೆರಳಿಗೂ ಸಹ ಒಂದು ಗಾಯ ಇರುವಂತದ್ದು. ಇನ್ನು ಎಲ್ಲ ಬೆಳವಣಿಗೆಗಳ ಮಧ್ಯೆ ಈಗ ಪ್ರಸಕ್ತ ವಚನಾನಂದ ಶ್ರೀಗಳ ಘಟನೆ ಕುರಿತಾಗಿ ಏನು ಮಾಧ್ಯಮ ಒಂದು ಪ್ರತಿಕ್ರಿಯೆ ನೀಡುವಂತ ಕೆಲಸವನ್ನ ಮಾಡ್ತಿರುವಂತದ್ದು. ಹೇಳ್ತಾರೆ, ಅವರು ಹೇಳುವಂತ ಏನು ಟ್ರಸ್ಟಿನ ಲೆಕ್ಕವನ್ನ ಭಕ್ತರು ಕೇಳಿದ ಹಿನ್ನೆಲೆಯಲ್ಲಿ ಅವರು ನನ್ನನ್ನ ಉಚ್ಚಾಟನೆ ಮಾಡೋಕೆ ಮುಂದಾಗಿರೋದು, ನನ್ನನ್ನ ಬಲಿ ಕೊಡೋಕೆ ಅವ್ರು ಮುಂದಾಗಿದ್ದಾರೆ ಅನ್ನುವಂತ ಒಂದು ಆಕ್ರೋಶವನ್ನ ಶ್ರೀಗಳು ಹಾಕ್ತಿರುವಂತದ್ದು. ಈ ಮೇಲೆ ಕೂಡ ನಾನು ಸ್ವಾಮೀಜಿ ಅನ್ನೋದನ್ನ ನೋಡದೆ ಪೊಲೀಸರು ಸಹ ಒಂದು ನನ್ನ ಮೇಲೆ ರಕ್ತ ಬರುವಂತದ್ದು ಹಲ್ಲೆ ಮಾಡೋಕೆ ಮುಂದಾಗಿದ್ರು ಅನ್ನೋ ಒಂದು ಆರೋಪವನ್ನು ಸಹ ಶ್ರೀಗಳು ಮಾಡ್ತಿರೋದು. ಭಕ್ತರು ಯಾರು ಧೃತಿಗೆಡುವ ಅವಶ್ಯಕತೆ ಇಲ್ಲ, ನಾನು ಯಾವಾಗಲೂ ನಿಮ್ಮ ಜೊತೆಗಿರ್ತೇನೆ ಅನ್ನುವಂತ ಮಾತ್ರ ಹೇಳಿದ್ರೆ. ಒಟ್ಟಾರೆ ಏನು ಮಠದ ಎಲ್ಲ ಲೆಕ್ಕಪತ್ರಗಳಾದ್ರೆ ದುಡ್ಡನ್ನ ತಿಂದಿದ್ದಾರೆ, ಅದನ್ನು ಲೆಕ್ಕ ಕೊಡಕ್ಕಾಗದೆ ಅವರು ಈ ರೀತಿ ನನ್ನನ್ನ ಉಚ್ಚಾಟನೆ ಮಾಡುವ ಮೂಲಕ ತಾವು ಬಚಾವ್ ಹಾಕಿ ಮುಂದಾಗ್ತೀರಾ ಅಂತ ಹೇಳಿ ಸ್ವಾಮೀಜಿಗಳು ಈಗಾಗಲೇ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಅಂತ. ಇನ್ನೊಂದು ಕಡೆಗೆ ಆ ಭಕ್ತರನ್ನ ಸಂಭಾಷಣೆಗೆ ಪೊಲೀಸರು ಸಹ ಹರಸಾಹಸ ಪಡ್ತಾರೆ. ಯಾಕಂದ್ರೆ ಇಲ್ಲಿ 144 ಸೆಕ್ಷನ್ ಇದೆ, ನಿಷೇಧಾಜ್ಞೆ ಜಾರಿ ಇರೋದ್ರಿಂದ ಭಕ್ತರು ಕೂಡ ಏನಂತ ದೃಷ್ಟಿಯಲ್ಲಿ ಗಮನಿಸ್ತಾ ಇರ್ಬೋದು. ಏನೋ ಮೈಕ್ ಮೂಲಕ ಅನೌನ್ಸ್ ಮಾಡ್ತಾ ಇದ್ದಾರೆ, ಸಂಜೆ 6 ಕೂಡ ಯಾವುದೇ ಭಕ್ತರಿಗೆ ಇಲ್ಲ ಅವಕಾಶವಿಲ್ಲ, 144 ಸೆಕ್ಷನ್ ಜಾರಿ ಇದೆ, ಅನ್ಯದಲ್ಲಿ ಕೂಡ ಯಾರು ಇಲ್ಲಿ ಬರುವಂತಿಲ್ಲ, ಬಂದ್ರೆ ನಾವು ಸೂಕ್ತ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿ ಏನು ಸಹ ಒಂದು ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಕ್ಷಣಕ್ಕೂ ಏನು ಬಿಗುವಿನ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಏನ್ ಆಗ್ತಿದೆ ಅನ್ನುವಂತಹ, ಮುಂದೆ ಏನಾಗುತ್ತೆ ಅನ್ನುವಂತಹ ಆ ಒಂದು ಸಂಗತಿಯು ಸಹ ಒಂದು ತಿಳಿಯುವಂತ ಪರಿಸ್ಥಿತಿಯಲ್ಲಿ ಇರುವಂತದ್ದು. ಕ್ಷಣಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತಿರುವಂತದ್ದು ರಂಜಿತ್. ಓಕೆ,
ಓಕೆ, ಥ್ಯಾಂಕ್ ಯು ವಿಠಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ವಚನಾನಂದ ಶ್ರೀಗಳನ್ನು ಉಚ್ಚಾಟನೆ ಮಾಡಿದ್ದಾರೆ ಪಂಚಮಸಾಲಿ ಗುರುಪೀಠದಿಂದ. ಬೆಳಿಗ್ಗೆಯಿಂದಲೂ ಕೂಡ ಪಂಚಮಸಾಲಿ ಗುರುಪೀಠದ ಲೆಕ್ಕ ಕೊಡಿ ಅಂತೇಳಿ ವಚನಾನಂದ ಶ್ರೀಗಳ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡಿದ್ರು. ಹೈಡ್ರಾಮಾ ಸೃಷ್ಟಿಯಾಗಿತ್ತು, ತಳ್ಳಾಟ ನೂಕಾಟ ಆಗಿತ್ತು. ಪೊಲೀಸರು ಮಧ್ಯ ಪ್ರವೇಶ ಮಾಡಿದ್ರು. ಪೊಲೀಸರು ಅವರನ್ನ ಅಲ್ಲಿಂದ ಕರೆದುಕೊಂಡು ಹೋಗುವಂತ ಪ್ರಯತ್ನ ಮಾಡಿದ್ರು. ಇದೆಲ್ಲ ಆದ ನಂತರ 12 ಜನ ಧರ್ಮದರ್ಶಿಗಳು ಈಗ ಒಟ್ಟಿಗೆ ಸೇರಿ ವಚನಾನಂದ ಶ್ರೀಗಳನ್ನ ಪಂಚಮಸಾಲಿ ಪೀಠದಿಂದ ಉಚ್ಚಾಟನೆ ಮಾಡಿದ್ದಾರೆ. ಉಚ್ಚಾಟನೆ ಮಾಡಿದ ನಂತರ ಈಗ ವಚನಾನಂದ ಶ್ರೀಗಳ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ಸ್ಥಳದಲ್ಲಿ ಹೈಡ್ರಾಮಾ ಸೃಷ್ಟಿಯಾಗಿದೆ. ನಾವು ಲೆಕ್ಕ ಕೇಳಿದ್ದಕ್ಕೆ ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಿದ್ದಾರೆ ಅನ್ನುವ ಆರೋಪ ಮಾಡುತ್ತಿದ್ದಾರೆ. ಕೈಯಲ್ಲಿ ಚಪ್ಪಲಿಯನ್ನ ಹಿಡಿದುಕೊಂಡು ಪ್ರತಿಭಟನೆ ಮಾಡುತ್ತಿರುವಂತ ಪ್ರತಿಭಟನಾಕಾರರನ್ನ ತಾವು ಗಮನಿಸ್ತಾ ಇದ್ದೀರಿ. ಇದು ಧರ್ಮದರ್ಶಿಗಳ ಮೇಲೆ ಚಪ್ಪಲಿಯನ್ನ ಎಸಿತಾ ಇರುವಂತ ದೃಶ್ಯ ತಾವು ನೋಡ್ತಾ ಇದ್ದೀರಿ. ಇದು ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಿದ ಸಂದರ್ಭದಲ್ಲಿ ಅವರ ಬೆಂಬಲಿಗರು ರೊಚ್ಚಿಗೆದ್ದಿರೋದು. ಪಂಚಮಸಾಲಿ ಗುರುಪೀಠದಲ್ಲಿ ಈಗ ಇದೆಲ್ಲ ಗೊಂದಲಗಳು ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಿ ಆದ ನಂತರ ಮತ್ತೊಂದು ಸ್ವರೂಪವನ್ನ ಪಡೆದುಕೊಂಡಿದೆ ಪ್ರತಿಭಟನೆ. ಯಾವಾಗ ಪಂಚಮಸಾಲಿ ಪೀಠದ ಒಳಗೆ ಆಡಳಿತ ಮಂಡಳಿಯ ವಿರುದ್ಧ ಲೆಕ್ಕ ಕೊಡಿ ಅಂತೇಳಿ ಅಭಿಯಾನವನ್ನ ಭಕ್ತರು ಶುರು ಮಾಡಿದ್ರು, ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತು. 12 ಜನ ಧರ್ಮದರ್ಶಿಗಳು ಒಂದು ಸ್ಫೋಟಕವಾದ ವಿಚಾರವನ್ನ ಹೇಳ್ತಾರೆ. ಅದು ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡುತ್ತಿದ್ದೇವೆ ಅನ್ನೋದನ್ನ ಹೇಳ್ತಾರೆ. ಅದಾದ ನಂತರ ಅಲ್ಲಿದ್ದಂತಹ ವಚನಾನಂದ ಶ್ರೀಗಳ ಬೆಂಬಲಿಗರು ಧರ್ಮದರ್ಶಿಗಳ ವಿರುದ್ಧವೇ ಚಪ್ಪಲಿಯನ್ನ ತೂರಾಟ ಮಾಡ್ತಾರೆ. ಪೊಲೀಸರು ಮಧ್ಯಪ್ರವೇಶ ಮಾಡಿ ಕೆಲವರನ್ನ ವಶಕ್ಕೆ ಪಡೆಯುವ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಈಗ ಈ ಹೊತ್ತಿಗೆ ವಚನಾನಂದ ಶ್ರೀಗಳನ್ನ ಪಂಚಮಸಾಲಿ ಗುರುಪೀಠದಿಂದ ಉಚ್ಚಾಟನೆ ಮಾಡಿದ್ದೀವಿ ಅನ್ನೋದನ್ನ ಹೇಳಿದ್ದಾರೆ. ಉಚ್ಚಾಟನೆಯ ಬೆನ್ನಲ್ಲೇ ಶ್ರೀಗಳ ಪರ ಬೆಂಬಲಿಗರು ಅಲ್ಲಿ ಹೈಡ್ರಾಮವನ್ನೇ ಸೃಷ್ಟಿ ಮಾಡಿದ್ದಾರೆ. ಪಂಚಮಸಾಲಿ ಗುರುಪೀಠದಿಂದ ಸ್ವಾಮೀಜಿಯ ಉಚ್ಚಾಟನೆ, 12 ಜನ ಧರ್ಮದರ್ಶಿಗಳಿಂದ ಒಮ್ಮತದ ತೀರ್ಮಾನ. ದಾವಣಗೆರೆಯ ಹರಿಹರದ ಹನಗವಾಡಿಯ ಗುರುಪೀಠದಲ್ಲಿ ಈ ಹೈಡ್ರಾಮಕ್ಕೆ ಕಾರಣ ಆಗಿದೆ. ಪಂಚಮಸಾಲಿ ಪೀಠದ ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡುವ ಮೂಲಕ ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ಸ್ಥಳದಲ್ಲಿ ಪೊಲೀಸರು ಮತ್ತೆ ಪ್ರತಿಭಟನಾಕಾರರ ನಡುವೆ ನೂಕಾಟ ತಳ್ಳಾಟ ಮುಂದುವರೆದಿದೆ. ಧರ್ಮದರ್ಶಿ ಸಭೆಯಲ್ಲಿ ತೆಗೆದುಕೊಂಡಂತ ತೀರ್ಮಾನಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗುತ್ತಿದೆ. ಘಟನೆ ಬಗ್ಗೆ ನಮ್ಮ ಪ್ರತಿನಿಧಿ ವಿಠಲ್ ಅಲ್ಲಿಂದ ಸಂಪೂರ್ಣ ಮಾಹಿತಿಯನ್ನ ನೀಡ್ತಾ ಇದ್ರು. ಕೈಯಲ್ಲಿ ಚಪ್ಪಲಿಯನ್ನ ಹಿಡಿದು ಧರ್ಮದರ್ಶಿಗಳ ವಿರುದ್ಧ ಪ್ರತಿಭಟನೆ ಮಾಡುವಂತ ದೃಶ್ಯವನ್ನ ತೋರಿಸಿದ್ರು. ಲೆಕ್ಕ ಕೇಳಿದ್ದಕ್ಕೆ ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಿದ್ದಾರೆ ಅನ್ನೋದು ಅವರೆಲ್ಲರ ಗಂಭೀರ ಆರೋಪ. ಪೊಲೀಸರು ಪರಿಸ್ಥಿತಿಯನ್ನ ತಹಬದಿಗೆ ತರೋದಕ್ಕೆ ಹರಸಾಹಸ ಪಡುತ್ತಿದ್ದಾರೆ. ಕೆಲವರು ಅಲ್ಲಿ ಅಸ್ವಸ್ಥರಾದಂಥ ಘಟನೆ ಕೂಡ ನಡೀತು. ಇದೆಲ್ಲವೂ ದಾವಣಗೆರೆಯ ಹರಿಹರದ ಹನಗವಾಡಿಯ ಗುರುಪೀಠದಲ್ಲಿ ಕಂಡು ಬಂದಂತಹ ದೃಶ್ಯ. ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡುತ್ತಿದ್ದಂತೆ ಪ್ರತಿಭಟನಾಕಾರರು ರೊಚ್ಚಿಗೆದ್ದಿದ್ದಾರೆ. ಗುರುಪೀಠದ ಭಕ್ತರೊಬ್ಬರು ಅಸ್ವಸ್ಥರಾಗಿರೋ ದೃಶ್ಯ ತಾವು ನೋಡ್ತಾ ಇದ್ದೀರಿ. ಘಟನೆಯಲ್ಲಿ ಪೊಲೀಸರು ಮತ್ತೆ ಪ್ರತಿಭಟನಾಕಾರರ ನಡುವೆ ಭಕ್ತರ ನಡುವೆ ಅಲ್ಲಿ ನೂಕಾಟ ತಳ್ಳಾಟ ಸೃಷ್ಟಿಯಾದಾಗ ಕೆಲವರು ಅಸ್ವಸ್ಥರಾಗ್ತಾರೆ. ಸಾಧನೆ ಏನು ಇವತ್ತು ನಾವು ನೋಡಿರಂಗೆ ನಮ್ಮ ಹಿಂದೆ ಇಲ್ಲಿ ಹುಟ್ಟಿರ್ತಕ್ಕಂಥ ಮಠಗಳು ಕೆಲಸ ಕಾರ್ಯಗಳು ನೋಡಿದ್ರೆ ನಮಗೆ ಇವತ್ತು ಖುಷಿ ಆಗುತ್ತದೆ. ಇವತ್ತು ಬರ್ರಿ ನಮಗೆ ಗೊತ್ತಾರಂಗೆ ನಮ್ಮ ಹಿಂದಾಗಿರೋ ಮಠ ಇವತ್ತು 10 ವರ್ಷ ಆಯ್ತು. ಮೊನ್ನೆ ಆರಂಭದಿಂದ ಅದ್ದೂರಿಂದ ಕಾರ್ಯಕ್ರಮ ಮಾಡಿದ್ರು. ಎಷ್ಟು ಚೆನ್ನಾಗಿ ಅಲ್ಲಿ ಶಾಲಾ ಕಾಲೇಜುಗಳನ್ನು ತೆರೆದಿದ್ದಾರೆ, ಸಮಾಜ ಕಾರ್ಯಗಳನ್ನು ನೆರವೇರಿಸ್ತಾ ಇದ್ದಾರೆ. ಇವ್ರು ಏನು ಮಾಡಿದ್ದಾರೆ? ಇವರು ಟ್ರಸ್ಟ್ ಅಲ್ಲಿ 2008ರಿಂದ ಇಲ್ಲಿವರೆಗೂ ಟ್ರಸ್ಟ್ ಅವರೇ ಇರ್ಬೇಕಾ? ಯಾಕೆ ಬದಲಾಗಲ್ಲ ಅವರು? ಅವ್ರು ದುಡ್ಡಿನ ಕೈಲಿ ಇವರು ಪದೇ ಉಚ್ಚಾಟನೆ ಒಂದು ನೆವ ಮಾಡ್ಕೊಂಡು ಎರಡನೇ ಗುರುಗಳಿಗೆ ಉಚ್ಚಾಟನೆ ಮಾಡ್ತಾ ಇರೋದು.
ದಯವಿಟ್ಟು ಲೆಕ್ಕ ಕೇಳಕ ಬಂದ ತಕ್ಷಣ ಈ ರೀತಿ ಉಚ್ಚಾಟನೆ ಪದ ಬಳಕೆ ಮಾಡ್ತಾ ಇದಾರೆ. ಟ್ರಸ್ಟ್ ಸಮಾಜ ಬಿಟ್ಟು ಟ್ರಸ್ಟ್ ಇಲ್ಲ. ಇವ್ರು ಯಾವ ಉದ್ದೇಶ ಇಟ್ಕೊಂಡು ಟ್ರಸ್ಟ್ ಮಾಡ್ಕೊಂಡಾರೆ? ಅವರು ಸಮಾಜವನ್ನ ಬೆಳಸಕ್ಕೋಸ್ಕರ ಕಟ್ಟಕ್ಕೋಸ್ಕರ ಮಾಡ್ಕೊಂಡಾರ ಅಂದ್ರೆ ಒಬ್ಬ ಗುರುಗಳು ನೇಮ್ಸೋದು ಟ್ರಸ್ಟ್ ಮಾಡ್ಕೊಂಡಾರ, ತೆಗಿಯಾಕ ನೇಮಕ ಮಾಡ್ಕೊಳಕ ಬಂದ ದುಡ್ಡನ್ನ ತಿನ್ನಕ ಟ್ರಸ್ಟ್ ಮಾಡ್ಕೊಂಡಾರದು. ಯಾಕೆ ಸಮಾಜದ ಕಟ್ಟ ಕಡೆ ವ್ಯಕ್ತಿಗೆ ಕೇಳೋ ಹಕ್ಕಿಲ್ವಾ? ಇವ್ರ ಉದ್ದೇಶ ಏನ್ ಇಟ್ಕೊಂಡು ಸಮಾಜ ಕಟ್ಟಿದ್ದಾರೆ? ಅವ್ರು ಇಲ್ಲೇನ್ ಮಠ ಕಟ್ಟಿದ್ದಾರೆ? ಇವ್ರ ಸಾಧನೆ ಏನು? ಇವತ್ತು ನಾವು ನೋಡಿರಂಗೆ ನಮ್ಮ ಹಿಂದೆ ಇಲ್ಲಿ ಹುಟ್ಟಿರ್ತಕ್ಕಂಥ ಮಠಗಳು ಕೆಲಸ ಕಾರ್ಯಗಳು ನೋಡಿದ್ರೆ ನಮಗೆ ಇವತ್ತು ಖುಷಿ ಆಗುತ್ತದೆ. ಇವತ್ತು ಬರ್ರಿ ನಮಗೆ ಗೊತ್ತಾರಂಗೆ ನಮ್ಮ ಹಿಂದಾಗಿರೋ ಮಠ ಇವಾಗ 10 ವರ್ಷ ಆಯ್ತು. ಮೊನ್ನೆ ಆರಂಭದಿಂದ ಅದ್ದೂರಿಂದ ಕಾರ್ಯಕ್ರಮ ಮಾಡಿದ್ರು. ಎಷ್ಟು ಚೆನ್ನಾಗಿ ಅಲ್ಲಿ ಶಾಲಾ ಕಾಲೇಜುಗಳನ್ನ ತೆರೆದಿದ್ದಾರೆ, ಸಮಾಜ ಕಾರ್ಯಗಳನ್ನು ನೆರವೇರಿಸ್ತಾ ಇದ್ದಾರೆ. ಇವ್ರು ಏನು ಮಾಡಿದ್ದಾರೆ? ಇವರು ಟ್ರಸ್ಟ್ ಅಲ್ಲಿ 2008ರಿಂದ ಇಲ್ಲಿವರೆಗೂ ಟ್ರಸ್ಟ್ನಾಗ ಅವರೇ ಇರ್ಬೇಕಾ? ಯಾಕೆ ಬದಲಾಗಲ್ಲ ಅವರು? ಅವ್ರು ದುಡ್ಡು ತಿನ್ನಕ ಇಲ್ಲಿ ಇವರು ಪದೇ ಪದೇ ಉಚ್ಚಾಟನೆ ಒಂದು ನೆವ ಮಾಡ್ಕೊಂಡು ನಮ್ಮ ಪ್ರತಿನಿಧಿ ವಿಠಲ್ ಕ್ಯಾರವಾಡ ನಮ್ಮ ಜೊತೆಲಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಠಲ್, ಒಂದು ಕಡೆಯಲ್ಲಿ ವಚನಾನಂದ ಶ್ರೀಗಳನ್ನ ಪಂಚಮಸಾಲಿ ಗುರುಪೀಠದಿಂದ ಉಚ್ಚಾಟನೆ ಮಾಡಲಾಗಿದೆ, ಇತ್ತ ಅವರ ಪರವಾಗಿ ಪ್ರತಿಭಟನೆ ನಡೀತಾ ಇದೆ. ಸದ್ಯಕ್ಕೆ ಈ ಹೊತ್ತಿಗೆ ಏನೇನಾಗ್ತಿದೆ, ಅಲ್ಲಿ ಏನೇನು ಹೈಡ್ರಾಮಾ ಸೃಷ್ಟಿಯಾಗಿದೆ ವಿಠಲ್? ಖಂಡಿತ ರಂಜಿತ್, ಪ್ರಮುಖವಾಗಿ ಏನು ಇವತ್ತು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನಲ್ಲಿರುವಂತಹ ವೀರಶೈವ ಲಿಂಗಾಯತ್ ಪಂಚಮ ಶಾಲೆ ಪೀಠದಲ್ಲಿ ಟ್ರಸ್ಟಿಗಳ ಒಂದು ಸಭೆ ನಡೆದಿತ್ತು. ಆ ಸಭೆಯ ನಂತರ ಹೊರಬಂದಂತಹ ಟ್ರಸ್ಟಿಗಳು ಏನು ವಚನಾನಂದ ಶ್ರೀಗಳನ್ನ ಈ ಕ್ಷಣದಿಂದ ನಾವು ಮಠದಿಂದ ಉಚ್ಚಾಟನೆ ಮಾಡಿದೆವು ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ತಮ್ಮ ಸಭೆಯಲ್ಲಿ ನಿರ್ಧಾರವಾಗಿರುವ ತೀರ್ಮಾನವನ್ನು ವ್ಯಕ್ತಪಡಿಸ್ತಾರೆ. ಈ ವಿಷಯ ತಿಳಿತಿದ್ದಂತೆ ಹೊರಗಡೆ ಜಮಾಯಿಸಿರುವಂತಹ ಭಕ್ತರು ಕೂಡ ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಆ ಭಕ್ತರು ಮಠದ ಮುಂದ್ಗಡೆ ನಿಂತ್ಕೊಂಡು ಈಗೂ ಕೂಡ ಈ ಕ್ಷಣದಲ್ಲಿ ಸಾಕಷ್ಟು ಒಂದು ಪ್ರತಿಭಟನೆ ಮಾಡುವ ಮೂಲಕ ಟ್ರಸ್ಟ್ ಅನ್ನ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾರೆ. ಇನ್ನು ಆ ಸ್ಟೇಟ್ಮೆಂಟ್ ಕೊಟ್ಟು ಹೊರ ಹೋಗ್ತಿದ್ದಂದ್ರೆ ಆ ಸಭೆ ಮುಗಿಸಿಕೊಂಡು ಟ್ರಸ್ಟ್ನವರು ಹೊರ ಹೋಗ್ತಿದ್ದಂತೆ ಅವರ ವಾಹನಕ್ಕೆ ಚಪ್ಪಲಿಯನ್ನ ತೋರಿಸುವ ಮೂಲಕ ಸಹ ಒಂದು ಆಕ್ರೋಶವನ್ನ ಹೊರ ಹಾಕುವಂತ ಕೆಲಸವನ್ನು ಮಾಡಿದ್ರು. ಭಕ್ತರು ಆ ಮಠದ ಮುಂದೆ ನಿಂತು ನಮಗೆ ವಚನಾನಂದ ಶ್ರೀಗಳು ಬೇಕು ಮತ್ತು ಟ್ರಸ್ಟ್ ಬಳಿ ಇರುವಂತಹ ಒಂದು ಲೆಕ್ಕವೂ ಬೇಕು. ಯಾಕೆಂದ್ರೆ ನಾವು ಹೊಟ್ಟೆ ಬಟ್ಟೆ ಕಟ್ಟಿಕೊಂಡು ನಾವು ನಮ್ಮ ಮಠ ಮತ್ತು ನಮ್ಮ ಸಮಾಜ ಚೆನ್ನಾಗಿರ್ಲಿ, ಅಭಿವೃದ್ಧಿ ಆಗಲಿ, ಒಳ್ಳೇದಾಗ್ಲಿ ಅನ್ನೋ ನಿಟ್ಟಿನಲ್ಲಿ ನಾವು ಸಾಕಷ್ಟು ದೇಣಿಗೆಗಳನ್ನ ಕೊಟ್ಟಿದ್ದೀವಿ. ನಮ್ಮ ಸಮಾಜವನ್ನ ನೋಡಿ ಸರ್ಕಾರವು ಸಹ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ನೀಡಿದೆ. ಆದರೆ ಅನುದಾನಕ್ಕೆ ಬಂದಿರುವಂತಹ ದೇಣಿಗೆಗೆ, ಮಠದ ದುಡ್ಡಿಗೆ, ಮಠದ ಖರ್ಚು ವೆಚ್ಚಕ್ಕೆ ಯಾವುದೇ ಒಂದು ಲೆಕ್ಕಪತ್ರಗಳನ್ನ ಕೊಡಬೇಕು. ಅದ್ರ ಜೊತೆಗಳಿಗೆ ಆ ಶ್ರೀಗಳನ್ನು ಉಚ್ಚಾಟನೆ ಮಾಡೋಕೆ ಮತ್ತು ಇಲ್ಲಿಂದ ಅವರನ್ನ ಪದಚ್ಯುತಿಗೊಳಿಸಕ್ಕೆ ಇವರು ಯಾರು ಅನ್ನುವಂತ ಒಂದು ಆಕ್ರೋಶವನ್ನು ಸಹ ಏನು ಭಕ್ತರು ಹಾಕ್ತಿರುವಂತದ್ದು. ಇದರ ಮಧ್ಯೆ ಕೂಡ ಆ ಗೇಟಿನ ಮುಂಭಾಗ ನಿಂತಿರುವಂತಹ ಭಕ್ತರನ್ನ ಮಠದೊಳಗೆ ಕರೆತರಬೇಕಂತೇಳಿ ಏನು ಶ್ರೀಗಳ ಅಂದ್ರೆ ವಚನಾನಂದ ಸ್ವಾಮೀಜಿಗಳ ಮಠದ ಒಳಗಡೆಯಿಂದ ಬಂದು ಗೇಟ್ ಬಳಿ ಬರ್ತಾರೆ. ಗೇಟ್ ಬಳಿ ಬಂದು ಏನು ಬಾಗಿಲನ್ನ ತೆರೆದವರನ್ನ ಒಳಗೆ ಕರ್ಕೋಬೇಕನ್ನೋ ಜೊತೆಗೆ ಪೊಲೀಸರು ಮತ್ತು ಸ್ವತಃ ವಚನಾನಂದ ಶ್ರೀಗಳ ಮಧ್ಯೆ ಕೂಡ ಸಾಕಷ್ಟು ಮಾತಿನ ಚಕಮಕಿ ಆಗುತ್ತೆ. ಈ ವೇಳೆ ನುಗ್ಗಲು ಆಗುತ್ತೆ, ಕೈ ಹಿಡಿದು ತಳ್ಳಾಡುವಂತ ಕೆಲಸ ಆಗುತ್ತೆ. ಈ ಸಂದರ್ಭದಲ್ಲಿ ಈಗಾಗಲೇ ವಚನಾನಂದ ಶ್ರೀಗಳ ಬೆರಳಿಗೂ ಸಹ ಒಂದು ಗಾಯ ಇರುವಂತದ್ದು. ಇನ್ನು ಎಲ್ಲ ಬೆಳವಣಿಗೆಗಳ ಮಧ್ಯೆ ಈಗ ಪ್ರಸಕ್ತ ವಚನಾನಂದ ಶ್ರೀಗಳ ಘಟನೆ ಕುರಿತಾಗಿ ಏನು ಮಾಧ್ಯಮ ಒಂದು ಪ್ರತಿಕ್ರಿಯೆ ನೀಡುವಂತ ಕೆಲಸವನ್ನ ಮಾಡ್ತಿರುವಂತದ್ದು. ಹೇಳ್ತಾರೆ, ಅವರು ಹೇಳುವಂತ ಏನು ಟ್ರಸ್ಟಿನ ಲೆಕ್ಕವನ್ನ ಭಕ್ತರು ಕೇಳಿದ ಹಿನ್ನೆಲೆಯಲ್ಲಿ ಅವರು ನನ್ನನ್ನ ಉಚ್ಚಾಟನೆ ಮಾಡೋಕೆ ಮುಂದಾಗಿರೋದು, ನನ್ನನ್ನ ಬಲಿ ಕೊಡೋಕೆ ಅವ್ರು ಮುಂದಾಗಿದ್ದಾರೆ ಅನ್ನುವಂತ ಒಂದು ಆಕ್ರೋಶವನ್ನ ಶ್ರೀಗಳು ಹಾಕ್ತಿರುವಂತದ್ದು. ಈ ಹಿನ್ನೆಲೆ ಕೂಡ ನಾನು ಸ್ವಾಮೀಜಿ ಅನ್ನೋದನ್ನ ನೋಡದೆ ಪೊಲೀಸರ ಮೇಲಿಂದ ಪೊಲೀಸರು ಸಹ ಒಂದು ನನ್ನ ಮೇಲೆ ರಕ್ತ ಬರುವಂತದ್ದು ಹಲ್ಲೆ ಮಾಡೋಕೆ ಮುಂದಾಗಿದ್ರು ಅನ್ನೋ ಒಂದು ಆರೋಪವನ್ನು ಸಹ ಶ್ರೀಗಳು ಮಾಡ್ತಿರೋದು. ಭಕ್ತರು ಯಾರು ಧೃತಿಗೆಡುವ ಅವಶ್ಯಕತೆ ಇಲ್ಲ, ನಾನು ಯಾವಾಗಲೂ ನಿಮ್ಮ ಜೊತೆಗಿರ್ತೇನೆ ಅನ್ನುವಂತ ಮಾತ್ರ ಹೇಳಿದ್ರೆ. ಒಟ್ಟಾರೆ ಏನು ಮಠದ ಎಲ್ಲ ಲೆಕ್ಕಪತ್ರಗಳಾದ್ರೆ ದುಡ್ಡನ್ನ ತಿಂದಿದ್ದಾರೆ, ಅದನ್ನು ಲೆಕ್ಕ ಕೊಡಕ್ಕಾಗದೆ ಅವರು ಈ ರೀತಿ ನನ್ನನ್ನ ಉಚ್ಚಾಟನೆ ಮಾಡುವ ಮೂಲಕ ತಾವು ಬಚಾವ್ ಹಾಕಿ ಮುಂದಾಗ್ತೀರಾ ಅಂತ ಹೇಳಿ ಸ್ವಾಮೀಜಿಗಳು ಈಗಾಗಲೇ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಅಂತ. ಇನ್ನೊಂದು ಕಡೆಗೆ ಆ ಭಕ್ತರನ್ನ ಸಂಭಾಷಣೆಗೆ ಪೊಲೀಸರು ಸಹ ಹರಸಾಹಸ ಪಡ್ತಾರೆ. ಯಾಕಂದ್ರೆ ಇಲ್ಲಿ 144 ಸೆಕ್ಷನ್ ಇದೆ, ನಿಷೇಧಾಜ್ಞೆ ಜಾರಿ ಇರೋದ್ರಿಂದ ಭಕ್ತರು ಕೂಡ ಏನಂತ ದೃಷ್ಟಿಯಲ್ಲಿ ಗಮನಿಸ್ತಾ ಇರ್ಬೋದು. ಏನೋ ಮೈಕ್ ಮೂಲಕ ಅನೌನ್ಸ್ ಮಾಡ್ತಾ ಇದ್ದಾರೆ, ಸಂಜೆ 6 ಕೂಡ ಯಾವುದೇ ಭಕ್ತರಿಗೆ ಇಲ್ಲ ಅವಕಾಶವಿಲ್ಲ, 144 ಸೆಕ್ಷನ್ ಜಾರಿ ಇದೆ, ಅನ್ಯದಲ್ಲಿ ಕೂಡ ಯಾರು ಇಲ್ಲಿ ಬರುವಂತಿಲ್ಲ, ಬಂದ್ರೆ ನಾವು ಸೂಕ್ತ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿ ಏನು ಸಹ ಒಂದು ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಕ್ಷಣಕ್ಕೂ ಏನು ಬಿಗುವಿನ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಏನ್ ಆಗ್ತಿದೆ ಅನ್ನುವಂತಹ, ಮುಂದೆ ಏನಾಗುತ್ತೆ ಅನ್ನುವಂತಹ ಆ ಒಂದು ಸಂಗತಿಯು ಸಹ ಒಂದು ತಿಳಿಯುವಂತ ಪರಿಸ್ಥಿತಿಯಲ್ಲಿ ಇರುವಂತದ್ದು. ಕ್ಷಣಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ವಿಠಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಿದ್ದಾರೆ ಪಂಚಮಸಾಲಿ ಗುರುಪೀಠದಿಂದ. ಬೆಳಿಗ್ಗೆಯಿಂದಲೂ ಕೂಡ ಪಂಚಮಸಾಲಿ ಗುರುಪೀಠದ ಲೆಕ್ಕ ಕೊಡಿ ಅಂತೇಳಿ ವಚನಾನಂದ ಶ್ರೀಗಳ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡಿದ್ರು. ಹೈಡ್ರಾಮಾ ಸೃಷ್ಟಿಯಾಗಿತ್ತು, ತಳ್ಳಾಟ ನೂಕಾಟ ಆಗಿತ್ತು. ಪೊಲೀಸರು ಮಧ್ಯ ಪ್ರವೇಶ ಮಾಡಿದ್ರು, ಪೊಲೀಸರು ಅವರನ್ನ ಅಲ್ಲಿಂದ ಕರೆದುಕೊಂಡು ಹೋಗುವಂತ ಪ್ರಯತ್ನ ಮಾಡಿದ್ರು. ಇದೆಲ್ಲ ಆದ ನಂತರ
12 ಜನ ಧರ್ಮದರ್ಶಿಗಳು ಈಗ ಒಟ್ಟಿಗೆ ಸೇರಿ ವಚನಾನಂದ ಶ್ರೀಗಳನ್ನು ಪಂಚಮಸಾಲಿ ಪೀಠದಿಂದ ಉಚ್ಚಾಟನೆ ಮಾಡಿದ್ದಾರೆ. ಉಚ್ಚಾಟನೆ ಮಾಡಿದ ನಂತರ ಈಗ ವಚನಾನಂದ ಶ್ರೀಗಳ ಬೆಂಬಲಿಗರು ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ. ಸ್ಥಳದಲ್ಲಿ ಹೈಡ್ರಾಮಾ ಸೃಷ್ಟಿಯಾಗಿದೆ. ನಾವು ಲೆಕ್ಕ ಕೇಳಿದ್ದಕ್ಕೆ ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಿದ್ದಾರೆ ಅನ್ನುವ ಆರೋಪ ಮಾಡುತ್ತಿದ್ದಾರೆ. ಕೈಯಲ್ಲಿ ಚಪ್ಪಲಿಯನ್ನ ಹಿಡಿದುಕೊಂಡು ಪ್ರತಿಭಟನೆ ಮಾಡುತ್ತಿರುವಂತ ಪ್ರತಿಭಟನಾಕಾರರನ್ನ ತಾವು ಗಮನಿಸ್ತಾ ಇದ್ದೀರಿ. ಇದು ಧರ್ಮದರ್ಶಿಗಳ ಮೇಲೆ ಚಪ್ಪಲಿಯನ್ನ ಎಸಿತಾ ಇರುವಂತ ದೃಶ್ಯ ತಾವು ನೋಡ್ತಾ ಇದ್ದೀರಿ. ಇದು ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಿದ ಸಂದರ್ಭದಲ್ಲಿ ಅವರ ಬೆಂಬಲಿಗರು ರೊಚ್ಚಿಗೆದ್ದಿರೋದು. ಪಂಚಮಸಾಲಿ ಗುರುಪೀಠದಲ್ಲಿ ಈಗ ಇದೆಲ್ಲ ಗೊಂದಲಗಳು ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಿ ಆದ ನಂತರ ಮತ್ತೊಂದು ಸ್ವರೂಪವನ್ನ ಪಡೆದುಕೊಂಡಿದೆ ಪ್ರತಿಭಟನೆ. ಯಾವಾಗ ಪಂಚಮಸಾಲಿ ಪೀಠದ ಒಳಗೆ ಆಡಳಿತ ಮಂಡಳಿಯ ವಿರುದ್ಧ ಲೆಕ್ಕ ಕೊಡಿ ಅಂತ ಹೇಳಿ ಅಭಿಯಾನವನ್ನ ಭಕ್ತರು ಶುರು ಮಾಡಿದ್ರು, ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತು. 12 ಜನ ಧರ್ಮದರ್ಶಿಗಳು ಒಂದು ಸ್ಫೋಟಕವಾದ ವಿಚಾರವನ್ನ ಹೇಳ್ತಾರೆ. ಅದು ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡುತ್ತಿದ್ದೇವೆ ಅನ್ನೋದನ್ನ ಹೇಳ್ತಾರೆ. ಅದಾದ ನಂತರ ಅಲ್ಲಿದ್ದಂತಹ ವಚನಾನಂದ ಶ್ರೀಗಳ ಬೆಂಬಲಿಗರು ಧರ್ಮದರ್ಶಿಗಳ ವಿರುದ್ಧವೇ ಚಪ್ಪಲಿಯನ್ನ ತೂರಾಟ ಮಾಡ್ತಾರೆ. ಪೊಲೀಸರು ಮಧ್ಯಪ್ರವೇಶ ಮಾಡಿ ಕೆಲವರನ್ನ ವಶಕ್ಕೆ ಪಡೆಯುವ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಈಗ ಈ ಹೊತ್ತಿಗೆ ವಚನಾನಂದ ಶ್ರೀಗಳನ್ನ ಪಂಚಮಸಾಲಿ ಗುರುಪೀಠದಿಂದ ಉಚ್ಚಾಟನೆ ಮಾಡಿದ್ದೀವಿ ಅನ್ನೋದನ್ನ ಹೇಳಿದ್ದಾರೆ. ಉಚ್ಚಾಟನೆಯ ಬೆನ್ನಲ್ಲೇ ಶ್ರೀಗಳ ಪರ ಬೆಂಬಲಿಗರು ಅಲ್ಲಿ ಹೈಡ್ರಾಮವನ್ನೇ ಸೃಷ್ಟಿ ಮಾಡಿದ್ದಾರೆ. ಪಂಚಮಸಾಲಿ ಗುರುಪೀಠದಿಂದ ಸ್ವಾಮೀಜಿಯ ಉಚ್ಚಾಟನೆ, 12 ಜನ ಧರ್ಮದರ್ಶಿಗಳಿಂದ ಒಮ್ಮತದ ತೀರ್ಮಾನ. ದಾವಣಗೆರೆಯ ಹರಿಹರದ ಹನಗವಾಡಿಯ ಗುರುಪೀಠದಲ್ಲಿ ಈ ಹೈಡ್ರಾಮಕ್ಕೆ ಕಾರಣ ಆಗಿದೆ. ಪಂಚಮಸಾಲಿ ಪೀಠದ ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡುವ ಮೂಲಕ ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ಸ್ಥಳದಲ್ಲಿ ಪೊಲೀಸರು ಮತ್ತೆ ಪ್ರತಿಭಟನಾಕಾರರ ನಡುವೆ ನೂಕಾಟ ತಳ್ಳಾಟ ಮುಂದುವರೆದಿದೆ. ಧರ್ಮದರ್ಶಿ ಸಭೆಯಲ್ಲಿ ತೆಗೆದುಕೊಂಡಂತ ತೀರ್ಮಾನಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗುತ್ತಿದೆ. ಘಟನೆ ಬಗ್ಗೆ ನಮ್ಮ ಪ್ರತಿನಿಧಿ ವಿಠಲ್ ಅಲ್ಲಿಂದ ಸಂಪೂರ್ಣ ಮಾಹಿತಿಯನ್ನ ನೀಡ್ತಾ ಇದ್ರು. ಕೈಯಲ್ಲಿ ಚಪ್ಪಲಿಯನ್ನ ಹಿಡಿದು ಧರ್ಮದರ್ಶಿಗಳ ವಿರುದ್ಧ ಪ್ರತಿಭಟನೆ ಮಾಡುವಂತ ದೃಶ್ಯವನ್ನ ತೋರಿಸಿದ್ರು. ಲೆಕ್ಕ ಕೇಳಿದ್ದಕ್ಕೆ ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಿದ್ದಾರೆ ಅನ್ನೋದು ಅವರೆಲ್ಲರ ಗಂಭೀರ ಆರೋಪ. ಪೊಲೀಸರು ಪರಿಸ್ಥಿತಿಯನ್ನ ತಹಬದಿಗೆ ತರೋದಕ್ಕೆ ಹರಸಾಹಸ ಪಡುತ್ತಿದ್ದಾರೆ. ಕೆಲವರು ಅಲ್ಲಿ ಅಸ್ವಸ್ಥರಾದಂಥ ಘಟನೆ ಕೂಡ ನಡೀತು. ಇದೆಲ್ಲವೂ ದಾವಣಗೆರೆಯ ಹರಿಹರದ ಹನಗವಾಡಿಯ ಗುರುಪೀಠದಲ್ಲಿ ಕಂಡು ಬಂದಂತಹ ದೃಶ್ಯ. ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡುತ್ತಿದ್ದಂತೆ ಪ್ರತಿಭಟನಾಕಾರರು ರೊಚ್ಚಿಗೆದ್ದಿದ್ದಾರೆ. ಗುರುಪೀಠದ ಭಕ್ತರೊಬ್ಬರು ಅಸ್ವಸ್ಥರಾಗಿರೋ ದೃಶ್ಯ ತಾವು ನೋಡ್ತಾ ಇದ್ದೀರಿ. ಘಟನೆಯಲ್ಲಿ ಪೊಲೀಸರು ಮತ್ತೆ ಪ್ರತಿಭಟನಾಕಾರರ ನಡುವೆ ಭಕ್ತರ ನಡುವೆ ಅಲ್ಲಿ